ಹಾಯ್ ನಮಸ್ತೆ ಸ್ಪರ್ಧಾ ಮಿತ್ರರೇ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ಪರ್ಧಾ ಕಣಜ KSP KPSC ಯೂಟ್ಯೂಬ್ ಚಾನಲ್ಗೆ ತಮಗೆ ಸ್ವಾಗತ. ಇವತ್ತಿನ ಈ ಒಂದು ತರಗತಿಯಲ್ಲಿ ಜೂನ್ ತಿಂಗಳ ಪ್ರಚಲಿತ ಘಟನೆಗಳಿಗೆ ಸಂಬಂಧಿಸಿದಂತೆ ಭಾಗ 3ರಲ್ಲಿ ಟಾಪ್ 20 ಪ್ರಶ್ನೋತ್ತರಗಳನ್ನು ಮುಂಬರುವ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್, DAR ಪೊಲೀಸ್ ಕಾನ್ಸ್ಟೇಬಲ್, CAR ಕಾನ್ಸ್ಟೇಬಲ್ ಮತ್ತು KSRP ಇತ್ತೀಚೆಗೆ ನೇಮಕಾತಿ ಆದೇಶ ಹೊರಡಿಸಿದಂತಹ KSRP ಪೊಲೀಸ್ಗೆ ಸಂಬಂಧಿಸಿದಂತೆ ಟಾಪ್ 20 ಪ್ರಶ್ನೋತ್ತರಗಳನ್ನು, ಜೂನ್ ತಿಂಗಳ ಪ್ರಚಲಿತ ಘಟನೆಗಳನ್ನು ಈ ಒಂದು ತರಗತಿಯಲ್ಲಿ ಚರ್ಚೆ ಮಾಡೋಣ. ಸೊ ಇನ್ನೂ ಯಾರಾದರೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲಪ್ಪ ಅಂತಂದರೆ ಈ ಕೂಡಲೇ ಸ್ಪರ್ಧಾ ಕಣಜ KSP KPSC ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಸ್ಪರ್ಧಾ ಮಿತ್ರರಿಗೂ ಇದನ್ನು ಶೇರ್ ಮಾಡಿರಿ. ಸೊ ಪರೀಕ್ಷೆಗಳು ಆದಷ್ಟು ಬೇಗ ಇರೋದರಿಂದ ಕವರ್ ಮಾಡಬೇಕಾಗಿರೋ ಸಬ್ಜೆಕ್ಟ್ಗಳು ಅತಿ ಹೆಚ್ಚಾಗಿರ್ತವೆ. ಸೊ ಆ ಒಂದು ನಿಟ್ಟಿನಲ್ಲಿ ಯಾವ್ಯಾವ ಇಂಪಾರ್ಟೆಂಟ್ ಕ್ವಶನ್ಸ್ ಅದಾವ ಅದ್ರ ಬಗ್ಗೆನೇ ಜಾಸ್ತಿ ಒಂದು ಸ್ವಲ್ಪ ಫೋಕಸ್ ಮಾಡೋಣ. ಯಾಕಂದರೆ ಇತಿಹಾಸದಲ್ಲಿ ಮೊಟ್ಟ ಮೊದಲ ಬಾರಿಗೆ ಕರ್ನಾಟಕ ಪೊಲೀಸ್ ಇಲಾಖೆಯನ್ನು ಹೊರತುಪಡಿಸಿ ಸ್ಪರ್ಧಾತ್ಮಕ ಪರೀಕ್ಷೆಯನ್ನು KEA ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದವರು ನಡೆಸುತ್ತಿರುವುದರಿಂದ ಪ್ರಶ್ನೋತ್ತರಗಳ ಕೈಪಿಡಿ ವಿಭಿನ್ನವಾಗಿರುವ ರೀತಿ ಇರಬಹುದು. ಸೊ ಹಾಗಾಗಿ ನಾವು ಒಂದು ಸ್ವಲ್ಪ KE ಪ್ರಶ್ನೋತ್ತರಗಳ ಕಡೆಗೆ ಜಾಸ್ತಿ ಗಮನ ಹರಿಸಬೇಕು. ಸೊ ಹಾಗಿದ್ರೆ ಜಾಸ್ತಿ ಹೊತ್ತ ಟೈಮ್ ವೇಸ್ಟ್ ಮಾಡೋದು ಬೇಡ ಸ್ಪರ್ಧಾ ಮಿತ್ರರೇ. ಕ್ವೆಶನ್ಸ್ ಹೇಗಿದೆ ಅಂತ ನೋಡ್ಕೊಂಬರೋಣ. ಕ್ವೆಶನ್ ನಂಬರ್ 1, ಜೂನ್ 20, 2026ರಂದು ಮೊದಲ ಬಾರಿಗೆ ಇಂಡಿಯನ್ ಅಥ್ಲೆಟಿಕ್ ಅವಾರ್ಡನ್ನು ಎಲ್ಲಿ ಆಯೋಜಿಸಲಾಯಿತು ಅಂತ ಕೇಳಿದ್ದಾರೆ. ಮೊಟ್ಟ ಮೊದಲ ಬಾರಿಗೆ ಇದು A ಮುಂಬೈ, B ಬೆಂಗಳೂರು, C ನವದೆಹಲಿ, D ಕೋಲ್ಕತ್ತಾ. ಸರಿಯಾದ ಉತ್ತರ ಆಪ್ಷನ್ C ನವದೆಹಲಿ ಸರಿಯಾದ ಉತ್ತರ. ವಿವರಣೆ ಹೀಗಿದೆ ಸ್ಪರ್ಧಾ ಮಿತ್ರರೇ. ಅಥ್ಲೆಟಿಕ್ಸ್ ಫೆಡರೇಷನ್ ಆಫ್ ಇಂಡಿಯಾ AFI ವತಿಯಿಂದ ಮೊದಲ ಆವೃತ್ತಿಯ ಪ್ರಶಸ್ತಿ ಪ್ರದಾನ ಸಮಾರಂಭವನ್ನು ಜೂನ್ 20, 2020ರಂದು ನವದೆಹಲಿಯಲ್ಲಿ ಆಯೋಜಿಸಲಾಯಿತು. ಅಥ್ಲೆಟಿಕ್ ಫೆಡರೇಷನ್ ಆಫ್ ಇಂಡಿಯಾದ ಅಧ್ಯಕ್ಷ ಬಹದ್ದೂರ್ ಸಿಂಗ್ ಸಾಗು ಮತ್ತು ಹಿರಿಯ ಉಪಾಧ್ಯಕ್ಷೆ ಅಂಜು ಬಾಬಿ ಜಾರ್ಜ್ ಅವರು ಇದರ ಪರಿಕಲ್ಪನೆಯನ್ನು ರೂಪಿಸ್ತಾರೆ. ಈ ಒಂದು ಇದರದ್ದು ಪರಿಕಲ್ಪನೆಯನ್ನು ಅವರು ರೂಪಿಸ್ತಾರೆ. ಇದು ಅಥ್ಲೆಟಿಕ್ ಕೋಚ್, ತಾಂತ್ರಿಕ ಅಧಿಕಾರಿಗಳು, ರಾಜ್ಯ ಸಂಘಗಳು ಎಲ್ಲರನ್ನೂ ಗೌರವಿಸುವ ಒಂದು ವೇದಿಕೆ ಆಗಿರ್ತದೆ. ಕ್ವೆಶನ್ ನಂಬರ್ 2, BCCIನ ನಮನ್ ಅವಾರ್ಡ್ 2026ರಲ್ಲಿ ಲೈಫ್ ಟೈಮ್ ಅಚೀವ್ಮೆಂಟ್ ಅವಾರ್ಡ್ ಪಡೆದವರು ಯಾರು ಅಂತ ಕೇಳಿದ್ದಾರೆ. BCCIನ ನಮನ್ ಅವಾರ್ಡ್ 2026ರ ಜೀವಮಾನ ಸಾಧನೆಯ ಪ್ರಶಸ್ತಿಯನ್ನು ಯಾರಿಗೆ ನೀಡಲಾಗಿದೆ ಅಂತ ಕೇಳಿದ್ದಾರೆ. ಆಪ್ಷನ್ A ಸಚಿನ್ ತೆಂಡೂಲ್ಕರ್ ಮಾತ್ರ, B ರೋಜರ್ ಬಿನ್ನಿ, ರಾಹುಲ್ ದ್ರಾವಿಡ್, ಮಿತಾಲಿ ರಾಜ್, C ವಿರಾಟ್ ಕೊಹ್ಲಿ, ರೋಹಿತ್ ಶರ್ಮಾ, D ಕಪಿಲ್ ದೇವ್. ಸರಿಯಾದ ಉತ್ತರ ಆಪ್ಷನ್ B ರೋಜರ್ ಬಿನ್ನಿ, ರಾಹುಲ್ ದ್ರಾವಿಡ್ ಮತ್ತು ಮಿತಾಲಿ ರಾಜ್ ಅವರಿಗೆ BCCI 2026ರ ನಮನ್ ಅವಾರ್ಡ್ನಲ್ಲಿ ಮೂವರಿಗೆ ಈ ಜೀವಮಾನದ ಸಾಧನೆಯನ್ನು ಪ್ರಶಸ್ತಿಯನ್ನು ಘೋಷಿಸಿದೆ. 1980ರ ವಿಶ್ವಕಪ್ ಹೀರೋ ರೋಜರ್ ಬಿನ್ನಿ, ಮಾಜಿ ಕೋಚ್ ರಾಹುಲ್ ದ್ರಾವಿಡ್ ಮತ್ತು ಮಹಿಳಾ ಕ್ರಿಕೆಟ್ನ ದಂತಕಥೆ ಮಿತಾಲಿ ರಾಜ್ ಅವರಿಗೆ 2026ರ BCCIನ ನಮನ್ ಅವಾರ್ಡ್ನ ಘೋಷಣೆ ಮಾಡಲಾಗಿದೆ. ಕ್ವೆಶನ್ ನಂಬರ್ 3, ಸ್ಪೋರ್ಟ್ಸ್ ಸ್ಟಾರ್ಸ್ ಅಸೆಸ್ 2020ರಲ್ಲಿ ನಾನ್ ಒಲಿಂಪಿಕ್ ಸ್ಪೋರ್ಟ್ಸ್ನಲ್ಲಿ ವರ್ಷದ ಕ್ರೀಡಾಪಟು ಯಾರು? ಅಂದರೆ ನಾನ್ ಒಲಿಂಪಿಕ್ಸ್ ಸ್ಪೋರ್ಟ್ಸ್ನ ವರ್ಷದ ಕ್ರೀಡಾಪಟು ಯಾರು ಅಂತ ಕೇಳಿದಾರೆ. A ಗುಕೇಶ್ D, B R ಪ್ರಜ್ಞಾನಂದ, C ಮ್ಯಾಗ್ನಸ್ ಕಾರ್ಲ್ಸನ್, D ಹಿಕಾರು ನಕಮುರಾ. ಸರಿಯಾದ ಉತ್ತರ ಆಪ್ಷನ್ B ಪ್ರಜ್ಞಾನಂದ. 20 ವರ್ಷದ ಗ್ರ್ಯಾಂಡ್ ಮಾಸ್ಟರ್ R ಪ್ರಜ್ಞಾನಂದ ಅವರಿಗೆ ಈ ಪ್ರಶಸ್ತಿ ಸಿಕ್ಕಿದೆ. ಅವರು ಫೈಡ್ ಸರ್ಕ್ಯೂಟ್ 2025-26 ಗೆದ್ದು 2026ರ ಕ್ಯಾಂಡಿಡೇಟ್ ಟೂರ್ನಮೆಂಟ್ಗೆ ಭಾರತದ ಏಕೈಕ ಪ್ರತಿನಿಧಿಯಾಗಿ ಅರ್ಹತೆಯನ್ನು ಪಡೆದಿದ್ದಾರೆ. ಇದು ಭಾರತೀಯ ಚೆಸ್ನ ಜಾಗತಿಕ ಏಳಿಗೆಯನ್ನು ತೋರಿಸುತ್ತದೆ. ಕ್ವೆಶನ್ ನಂಬರ್ 4, ಜೂನ್ 3, 2026ರಂದು ಕರ್ನಾಟಕದ ನೂತನ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದವರು ಯಾರು? ಜೂನ್ 3, 2026ರಂದು ಕರ್ನಾಟಕದ ನೂತನ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದವರು ಯಾರು? A ಸಿದ್ದರಾಮಯ್ಯ, B DK ಶಿವಕುಮಾರ್, C HD ಕುಮಾರಸ್ವಾಮಿ, D BS
ಯಡಿಯೂರಪ್ಪ. ಸರಿಯಾದ ಉತ್ತರ ಆಪ್ಷನ್ ಬಿ DK ಶಿವಕುಮಾರ್ ಅವರು ಜೂನ್ 3, 2026ರಂದು ಕರ್ನಾಟಕದ ನೂತನ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನವನ್ನು ಸ್ವೀಕರಿಸ್ತಾರೆ. 8 ಬಾರಿ ಶಾಸಕರಾಗಿದ್ದಂತಹ DK ಶಿವಕುಮಾರ್ ಅವರು ಈ ಹಿಂದೆ KPCCಯ ಅಧ್ಯಕ್ಷರಾಗಿರ್ತಾರೆ. ಇವರ ಒಂದು ಪ್ರಮಾಣ ವಚನ ಸ್ವೀಕಾರ ಲೋಕಭವನದ ಗ್ಲಾಸ್ ಹೌಸ್ನಲ್ಲಿ ಮಧ್ಯಾಹ್ನ 4 ಗಂಟೆಗೆ ಪ್ರಮಾಣ ವಚನವನ್ನು ರಾಜ್ಯದ ನೂತನ ಮುಖ್ಯಮಂತ್ರಿಯಾಗಿ ತಗೊಳ್ತಾರೆ. ತಾವರ್ಚಂದ್ ಗೆಹ್ಲೋಟ್ ಪ್ರಮಾಣ ವಚನವನ್ನು ಬೋಧಿಸ್ತಾರೆ. ಅವರು 1989ರಿಂದ ಶಾಸಕರಾಗಿದ್ದರು. DK ಶಿವಕುಮಾರ್ ಅವರು 1989ರಿಂದ ಶಾಸಕರಾಗಿದ್ದರು. ಇವರು ಒಕ್ಕಲಿಗ ಸಮುದಾಯದ ಪ್ರಬಲ ನಾಯಕರಾಗಿರ್ತಾರೆ. ಸಿದ್ದರಾಮಯ್ಯನವರು ಮೇ 28ರಂದು ರಾಜೀನಾಮೆ ನೀಡ್ತಾರೆ. ಯಾವುದಕ್ಕಂದ್ರೆ CM ಸ್ಥಾನಕ್ಕೆ ರಾಜೀನಾಮೆ ನೀಡ್ತಾರೆ. ಜೂನ್ 3ರಂದು ಇವರು DK ಶಿವಕುಮಾರ್ ಅವರು ಏನು ಮಾಡ್ತಾರಪ್ಪ ಅಂದ್ರೆ ಆ ಒಂದು ಸ್ಥಾನಕ್ಕೆ ಪ್ರಮಾಣ ವಚನವನ್ನು ಸ್ವೀಕರಿಸ್ತಾರೆ. ಇವರು ಕರ್ನಾಟಕದ 34ನೇ ಮುಖ್ಯಮಂತ್ರಿ. ಯಾರು DK ಶಿವಕುಮಾರ್ ಕರ್ನಾಟಕದ ಎಷ್ಟನೇ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಬೋಧಿಸಿದ್ರು ಅಂತ ಕೇಳಿದ್ರೆ ಹೇಳಬೇಕು 34ನೇ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಬೋಧಿಸ್ತಾರೆ. ಆದರೆ ವ್ಯಕ್ತಿಗತವಾಗಿ ಇವರು ಕರ್ನಾಟಕದ 25ನೇ ಮುಖ್ಯಮಂತ್ರಿ. ಯಾಕಂದ್ರೆ ಈ ಹಿಂದೆ ಒಂದಕ್ಕಿಂತ ಹೆಚ್ಚು ಬಾರಿ CM ಸ್ಥಾನವನ್ನು ಏರಿದಂತಹ 4 ಜನ ಮುಖ್ಯಮಂತ್ರಿಗಳಿರ್ತಾರೆ. ಯಾರು ಅಂತಂದ್ರೆ HD ಕುಮಾರಸ್ವಾಮಿ ಅವರಾಗಿರ್ಬೋದು, ಯಡಿಯೂರಪ್ಪನವರಾಗಿರ್ಬೋದು, ಸಿದ್ದರಾಮಯ್ಯನವರಾಗಿರ್ಬೋದು, ದೇವರಾಜು ಅರಸು ಅವರಾಗಿರ್ಬೋದು. ದೇವರಾಜು ಅರಸು 2 ಬಾರಿ, HD ಕುಮಾರಸ್ವಾಮಿ 2 ಬಾರಿ, ಸಿದ್ದರಾಮಯ್ಯ 2 ಬಾರಿ. ಮುಖ್ಯಮಂತ್ರಿಯಾಗಿ ಅತಿ ಹೆಚ್ಚು ಬಾರಿ ಆಯ್ಕೆ ಆದವರು ಯಾರಪ್ಪ ಅಂತಂದ್ರೆ ಅವರು ಯಡಿಯೂರಪ್ಪನವರು, ಸನ್ಮಾನ್ಯ BS ಯಡಿಯೂರಪ್ಪನವರು 4 ಬಾರಿ ಕರ್ನಾಟಕದ ಮುಖ್ಯಮಂತ್ರಿ ಆಗಿರ್ತಾರೆ. ಅದು ಅಲ್ಪಾವಧಿಗೆ. ಸೊ ನೆನಪಿಡಿ, ಇವರು 34ನೇ ಕರ್ನಾಟಕದ ಮುಖ್ಯಮಂತ್ರಿ ಆಗಿರ್ತಾರೆ DK ಶಿವಕುಮಾರ್ ಅವರು. ಕ್ವೆಶ್ಚನ್ ನಂಬರ್ 5. ಜೂನ್ 2020ರಲ್ಲಿ BJP ತೊರೆದು ಹೊಸ ಚಳುವಳಿ ಆರಂಭಿಸಲು ನಿರ್ಧರಿಸಿದ ತಮಿಳುನಾಡು ನಾಯಕ ಯಾರು ಅಂತ ಕೇಳಿದಾರೆ. A. K. ಅಣ್ಣಾಮಲೈ, B. L. ಮುರುಗನ್, C. ತಮಿಳಿಸೈ ಸುಂದರರಾಜನ್, D. CP ರಾಧಾಕೃಷ್ಣನ್. ಸರಿಯಾದ ಉತ್ತರ A. K. ಅಣ್ಣಾಮಲೈ. ಸರಿಯಾದ ಉತ್ತರ ಅಣ್ಣಾಮಲೈ. ಇವರು BJPಯ ತಮಿಳುನಾಡು ಮಾಜಿ BJP ಅಧ್ಯಕ್ಷರಾಗಿರ್ತಾರೆ. ಅಣ್ಣಾಮಲೈ ಜೂನ್ 2ರಂದು ಪಕ್ಷ ತೊರೆದು ಅವರು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರಿಗೆ ಮತ್ತು BJP ಅಧ್ಯಕ್ಷ ನಿತಿನ್ ನಬೀನ್ ಮತ್ತು ಪ್ರಧಾನ ಕಾರ್ಯದರ್ಶಿ BL ಸಂತೋಷ್ ಅವರನ್ನು ಭೇಟಿ ಮಾಡಿ ರಾಜೀನಾಮೆಯನ್ನು ಸಲ್ಲಿಸ್ತಾರೆ. ತದನಂತರ ಅವರು ಅದನ್ನು ಪ್ರಾದೇಶಿಕ ಪಕ್ಷವನ್ನಾಗಿ ಪರಿವರ್ತಿಸುವ ಉದ್ದೇಶವನ್ನು ಹೊಂದಿದ್ದಾರೆ. ತಮಿಳುನಾಡಿನಲ್ಲಿ ಒಂದು ರಾಜಕೀಯ ಸುಂಟರಗಾಳಿಯನ್ನು ಎಬ್ಬಿಸಿದ್ದಾರೆ ಕುಪ್ಪಸ್ವಾಮಿ ಅಣ್ಣಾಮಲೈ ಅವರು. BJPಯನ್ನು ತೊರೆದ ನಂತರ ಅವರು ಒಂದು ಪಕ್ಷವನ್ನು ಕಟ್ಟಬೇಕೆಂಬ ಒಂದು ಸದುದ್ದೇಶದಿಂದ BJPಯನ್ನು ತೊರೆದು ಅವರು ತಮಿಳುನಾಡಿನಲ್ಲಿ ರಾಜಕೀಯ ಚಟುವಟಿಕೆಗಳಲ್ಲಿ ಪಾಲ್ಗೊಂಡಿದ್ದಾರೆ. 6. ಕ್ವೆಶ್ಚನ್ 6. ಸುಪ್ರೀಂ ಕೋರ್ಟ್ ಜೂನ್ 2026ರಲ್ಲಿ ಯಾವುದನ್ನು ಮೂಲಭೂತ ಹಕ್ಕು ಎಂದು ಘೋಷಿಸಿದೆ? ಆಪ್ಷನ್ A. ಉಚಿತ ಇಂಟರ್ನೆಟ್ಟು ಹಕ್ಕು, B. ಪಾದಚಾರಿ ಮಾರ್ಗದಲ್ಲಿ ನಡೆಯುವ ಹಕ್ಕು, C. ಉಚಿತ ವಿದ್ಯುತ್ ಹಕ್ಕು, D. ವಾಹನ ನಿಲುಗಡೆ ಹಕ್ಕು. ಸರಿಯಾದ ಉತ್ತರ ಆಪ್ಷನ್ B. ಪಾದಚಾರಿ ಮಾರ್ಗದಲ್ಲಿ ನಡೆಯುವ ಹಕ್ಕನ್ನು ಮೂಲಭೂತ ಹಕ್ಕು ಎಂದು ಸುಪ್ರೀಂ ಕೋರ್ಟ್ ಜೂನ್ 2026ರಲ್ಲಿ ಅದನ್ನು ಘೋಷಣೆ ಮಾಡಿದೆ. ನ್ಯಾಯಾಧೀಶ PS ನರಸಿಂಹ ಮತ್ತು ನ್ಯಾಯಾಧೀಶ AS ಚಾಂದ್ರಕರ್ ಪೀಠವು ಗುರುತಿಸಲಾದ ಪಾದಚಾರಿ ಮಾರ್ಗದಲ್ಲಿ ನಡೆಯುವ ಹಕ್ಕು ಮೂಲಭೂತ ಹಕ್ಕೆಂದು ಹೇಳಿದೆ. ಯಾವ ನ್ಯಾಯಪೀಠಪ್ಪ ಅಂತಂದ್ರೆ ನ್ಯಾಯಾಧೀಶ PS ನರಸಿಂಹ ಮತ್ತು ನ್ಯಾಯಾಧೀಶ AS ಚಾಂದ್ರಕರ್ ಪೀಠ ಗುರುತಿಸಲಾದ ಪಾದಚಾರಿ ಮಾರ್ಗದಲ್ಲಿ ನಡೆಯುವ ಹಕ್ಕು ಅದು ಮೂಲಭೂತ ಹಕ್ಕಾಗಿದೆ ಎಂದು ಸಂವಿಧಾನದ 19(1)D ಅಡಿಯಲ್ಲಿ ಸಂಚಾರ ಸ್ವಾತಂತ್ರ್ಯ ಮತ್ತು 21ನೇ ವಿಧಿ ಜೀವಿಸುವ ಹಕ್ಕು ಅಡಿ ಬರುತ್ತದೆ. 5 ವರ್ಷದ ಮಗು ರಸ್ತೆಯಲ್ಲಿ ಟ್ಯಾಂಕರ್ಗೆ ಬಲಿಯಾದ ಪ್ರಕರಣದಲ್ಲಿ ಈ ತೀರ್ಪು ಬಂದಿದೆ. ಪರಿಹಾರ ರು 11.44 ಲಕ್ಷಕ್ಕೆ ಹೆಚ್ಚಿಸಲಾಗಿದೆ. ಯಾವ ಒಂದು ಪ್ರಕರಣಪ್ಪ ಅಂತಂದ್ರೆ 5 ವರ್ಷದ ಮಗು ರಸ್ತೆಯಲ್ಲಿ ಟ್ಯಾಂಕರ್ಗೆ ಬಲಿಯಾದ ಪ್ರಕರಣದಲ್ಲಿ ಈ ಥರದ ಒಂದು ಮಹತ್ತರವಾದ ತೀರ್ಪನ್ನು ಸುಪ್ರೀಂ ಕೋರ್ಟ್ ನೀಡಿದೆ. ಕ್ವೆಶ್ಚನ್ ನಂಬರ್ 7. ಪಶ್ಚಿಮ ಬಂಗಾಳದಲ್ಲಿ ಜೂನ್ 2026ರಲ್ಲಿ
TMC ಯಾವ ಕ್ರಮ ಕೈಗೊಂಡಿತ್ತು? ಹೊಸ ಮೈತ್ರಿ ಘೋಷಣೆ. ಬಿ ಎಲ್ಲ ಸಾಂಸ್ಥಿಕ ಸಮಿತಿಗಳನ್ನು ವಿಸರ್ಜನೆ. ಸಿ BJP ಜೊತೆ ಮೈತ್ರಿ. ಡಿ ಮುಖ್ಯಮಂತ್ರಿ ರಾಜೀನಾಮೆ. ಸರಿಯಾದ ಉತ್ತರ ಎಲ್ಲ ಸಾಂಸ್ಥಿಕ ಸಮಿತಿಗಳ ವಿಸರ್ಜನೆ. ಹೆಚ್ಚಿನ ಸಂಖ್ಯೆಯ ಶಾಸಕರು ಬಂಡಾಯದ ಹಿನ್ನೆಲೆಯಲ್ಲಿ TMC ತೃಣಮೂಲ ಕಾಂಗ್ರೆಸ್ ಪಶ್ಚಿಮ ಬಂಗಾಳದ ಎಲ್ಲ ಸಮಿತಿಗಳು ಮತ್ತು ಮುಂಚೂಣಿಯ ಸಂಘಟನೆಗಳನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ವಿಸರ್ಜಿಸಿತು. ಪಕ್ಷದ ಸಂಘಟನೆಯ ಸಮಯದ ಪರಿಶೀಲನೆಗಾಗಿ ಈ ಕ್ರಮವನ್ನು ತೆಗೆದುಕೊಳ್ಳಲಾಗಿದೆ. ಸೊ ಸ್ಪರ್ಧಾ ಮಿತ್ರರ ಮುಂದಿನ ಪ್ರಶ್ನೆ ಹೀಗಿದೆ. ಕ್ವೆಶ್ಚನ್ ನಂಬರ್ 8. ರುದ್ರಂ 2 ಯಾವ ರೀತಿಯ ಕ್ಷಿಪಣಿ ಅಂತ ಕೇಳಿದರು. ರುದ್ರಂ 2 ಯಾವ ರೀತಿಯ ಕ್ಷಿಪಣಿ? ಎ ನೆಲದಿಂದ ಗಾಳಿಗೆ. ಬಿ ಆಂಟಿ ರೇಡಿಯೇಷನ್ ಕ್ಷಿಪಣಿ. ಸಿ ಕ್ರೂಸ್ ಕ್ಷಿಪಣಿ. ಡಿ ಬ್ಯಾಲಿಸ್ಟಿಕ್ ಕ್ಷಿಪಣಿ. ಸರಿಯಾದ ಉತ್ತರ ಆಂಟಿ ರೇಡಿಯೇಷನ್ ಕ್ಷಿಪಣಿಯಾಗಿದೆ. ಇದನ್ನು DRDO ಅಭಿವೃದ್ಧಿಪಡಿಸಿದೆ. ರುದ್ರಂ 2 ಶತ್ರು ರಡಾರ್ಗಳ ರೇಡಿಯೋ ತರಂಗವನ್ನು ಪತ್ತೆ ಹಚ್ಚಿ ನಾಶಪಡಿಸುವಂತಹ ಕ್ಷಿಪಣಿಯಾಗಿದೆ. ಇದರ ರೇಂಜ್ 300+ ಕಿಲೋಮೀಟರ್ ಇದೆ. ಇದು ರಷ್ಯಾದ KH-31 ಕ್ಷಿಪಣಿಯನ್ನು ಬದಲಾಯಿಸಲಿದೆ ಮತ್ತು Su-30 MK ಇದರ ಮುಖ್ಯ ಉಡಾವಣಾ ವೇದಿಕೆ. ಶತ್ರು ರಡಾರ್ ಆನ್ ಮಾಡಿದರೆ ಅದನ್ನು ನಾಶಪಡಿಸುತ್ತದೆ ಅಥವಾ ಆಫ್ ಮಾಡುವಂತೆ ಒತ್ತಾಯಿಸುತ್ತದೆ. ಈ ಒಂದು ಕ್ಷಿಪಣಿಯ ಮುಖ್ಯ ಉದ್ದೇಶವಾಗಿರುತ್ತದೆ. ಬಿ ರಾಜಸ್ಥಾನದಲ್ಲಿ ಪತ್ತೆಯಾದ ಹೊಸ ಪ್ರಭೇದದ ಮಿಸಾಲಿನ ಬಿಷ್ಣೋಯಿ ಯಾವುದಕ್ಕೆ ಸೇರಿದೆ ಅಂತ ಕೇಳಿದಾರೆ. ಎ ಹಲ್ಲಿ. ಬಿ ಹಾವು. ಸಿ ಪಕ್ಷಿ. ಡಿ ಸಸ್ತನಿ. ಸರಿಯಾದ ಉತ್ತರ ಆಪ್ಷನ್ ಎ ಹಲ್ಲಿ. ಜಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾ ವಿಜ್ಞಾನಿಗಳು ಬಿಕೇನರ್ನಲ್ಲಿ ಗಜ್ನೇರ್ ಬಳಿ ಈ ಹೊಸ ಹಲ್ಲಿ ಪ್ರಭೇದವನ್ನು ಪತ್ತೆ ಮಾಡಿದ್ದಾರೆ. ಇದು ಲೆಸಿರ್ಟೇಡಿ ಕುಟುಂಬಕ್ಕೆ ಸೇರಿದೆ. ಭಾರತದಲ್ಲಿ ಮೆಸಾಲಿನಿ ಕುಲದ ಮೊದಲ ದಾಖಲೆ ಇದಾಗಿದೆ. ಬಿಷ್ಣೋಯಿ ಸಮುದಾಯ 1485ರಿಂದಲೂ ಇರುವ ಸಂರಕ್ಷಣಾ ತತ್ವ ಮತ್ತು 1730ರ ಕೆಜರ್ಲಿ ಹತ್ಯಾಕಾಂಡದಲ್ಲಿ 363 ಜನರು ಮರಗಳನ್ನು ಅಪ್ಪಿ ಪ್ರಾಣತ್ಯಾಗ ಮಾಡಿದ ಇತಿಹಾಸಕ್ಕಾಗಿ ಈ ಗೌರವದ ಹೆಸರನ್ನು ಗೌರವಾರ್ಥವಾಗಿ ಇಡಲಾಗಿದೆ. ಕ್ವೆಶ್ಚನ್ ನಂಬರ್ 10. ದಕ್ಷಿಣ ಕೊರಿಯಾದ ಕಸ್ಟಾರ್ ಕೃತಕ ಸೂರ್ಯ ಎಷ್ಟು ಸಮಯ ಪ್ಲಾಸ್ಮಾ ಉಳಿಸಿಕೊಂಡಿತ್ತು? ಎ 20 ಸೆಕೆಂಡ್. ಬಿ 48 ಸೆಕೆಂಡ್. ಸಿ 102 ಸೆಕೆಂಡ್. ಡಿ 202 ಸೆಕೆಂಡ್. ಸರಿಯಾದ ಉತ್ತರ ಆಪ್ಷನ್ ಸಿ 102 ಸೆಕೆಂಡ್ಗಳು. ಕೊರಿಯಾ ಸೂಪರ್ ಕಂಡಕ್ಟಿಂಗ್ ಟೋಕ್ಮಾಕ್ ಅಡ್ವಾನ್ಸ್ಡ್ ರಿಸರ್ಚ್ 102 ಸೆಕೆಂಡುಗಳ ಕಾಲ 100 ಮಿಲಿಯನ್ ಡಿಗ್ರಿ ಸೆಲ್ಸಿಯಸ್ ತಾಪಮಾನದ ಪ್ಲಾಸ್ಮಾವನ್ನು ಉಳಿಸಿಕೊಂಡು ಸಮ್ಮೇಳನದ ಶಕ್ತಿಯಾಗಿದೆ. ಫ್ಯೂಷನ್ ಎನರ್ಜಿ ಕ್ಷೇತ್ರದಲ್ಲಿ ಹೊಸ ವಿಶ್ವ ದಾಖಲೆಯನ್ನು ಬರೆದಿದೆ. ಇದು ಭವಿಷ್ಯದ ಶುದ್ಧ ಇಂಧನದ ಮಹತ್ವದ ಹೆಜ್ಜೆಯಾಗಿದೆ. ಇಂಧನ ಮೂಲಕ್ಕೆ ಮಹತ್ವದ ಮೊದಲ ಹೆಜ್ಜೆಯಾಗಿದೆ. ಕ್ವೆಶ್ಚನ್ ನಂಬರ್ 11. ಕರ್ನಾಟಕ ಸರ್ಕಾರದ KAMS ವ್ಯವಸ್ಥೆಯಲ್ಲಿ ಯಾವ ತಂತ್ರಜ್ಞಾನವನ್ನು ಬಳಸಲಾಗಿಲ್ಲ? ಎ ಫೇಶಿಯಲ್ ರೆಕಗ್ನೈಸೇಷನ್. ಬಿ ಜಿಯೋಫೆನ್ಸಿಂಗ್. ಸಿ ಬ್ಲಾಕ್ ಚೈನ್. ಡಿ ಆಧಾರ್ KYC. ಸರಿಯಾದ ಉತ್ತರ ಆಪ್ಷನ್ ಸಿ ಬ್ಲಾಕ್ ಚೈನ್. ಕರ್ನಾಟಕ ಅಡ್ವಾನ್ಸ್ ಅಟೆಂಡೆನ್ಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ನಲ್ಲಿ AI ಆಧಾರಿತ ಫೇಶಿಯಲ್ ರೆಕಗ್ನೈಸೇಷನ್, ಜಿಯೋಫೆನ್ಸಿಂಗ್, ಆಧಾರ್ KYC ಮತ್ತು HRMS ಇಂಟಿಗ್ರೇಷನ್ ಇದೆ. ಬ್ಲಾಕ್ ಚೈನ್ ಬಳಸಲಾಗಿಲ್ಲ. ಇದನ್ನು ಸೆಂಟರ್ ಫಾರ್ ಗವರ್ನೆನ್ಸ್ ಮತ್ತು ಕರ್ನಾಟಕ AI ಸೆಲ್ ಅಭಿವೃದ್ಧಿಪಡಿಸಿದೆ. ಯಾವುದು ಅಭಿವೃದ್ಧಿಪಡಿಸಿದೆ ಅಂದರೆ ಸೆಂಟರ್ ಫಾರ್ ಗವರ್ನೆನ್ಸ್ ಮತ್ತು ಕರ್ನಾಟಕ AI ಸೆಲ್ಲನ್ನು ಅಭಿವೃದ್ಧಿಪಡಿಸಿದೆ. ಒಟ್ಟು 42 ಇಲಾಖೆಗಳು ಹಾಗೂ 4.72 ಲಕ್ಷ ನೌಕರರು ಇದರಲ್ಲಿದ್ದಾರೆ. ಕ್ವೆಶ್ಚನ್ ನಂಬರ್ 12. ಜೂನ್ 2026ರಲ್ಲಿ ಬೆಂಗಳೂರಿನಲ್ಲಿ ಕ್ಯಾಂಪಸ್ ತೆರೆಯಲು ಅನುಮತಿ ಪಡೆದ UK ವಿಶ್ವವಿದ್ಯಾಲಯ ಯಾವುದು ಅಂತ ಕೇಳಿದರೆ ಆಪ್ಷನ್ ಸಿ ಇದೆ. ಎ ಆಕ್ಸ್ಫರ್ಡ್. ಬಿ ಯೂನಿವರ್ಸಿಟಿ ಆಫ್ ಲಿವರ್ಪೂಲ್. ಸಿ ಕ್ಯಾಂಬ್ರಿಡ್ಜ್. ಡಿ ಇಂಪೀರಿಯಲ್ ಕಾಲೇಜ್. ಸರಿಯಾದ ಉತ್ತರ ಆಪ್ಷನ್ ಬಿ ಯೂನಿವರ್ಸಿಟಿ ಆಫ್ ಲಿವರ್ಪೂಲ್. ಯೂನಿವರ್ಸಿಟಿ ಆಫ್ ಲಿವರ್ಪೂಲ್ ಕೇಂದ್ರ ಶಿಕ್ಷಣ ಸಚಿವಾಲಯ ಬೆಂಗಳೂರಿನಲ್ಲಿ ಶಾಖಾ ಕ್ಯಾಂಪಸ್ ತೆರೆಯಲು ಅನುಮತಿ ನೀಡಿದೆ. ಇದು UGC ಸಿಟ್ಟಿಂಗ್ ಆಫ್
ಆ್ಯಂಡ್ ಆಪರೇಷನ್ ಆಫ್ ಕ್ಯಾಂಪಸಸ್ ಆಫ್ ಫಾರಿನ್ ಹೈಯರ್ ಎಜುಕೇಷನಲ್ ಇನ್ಸ್ಟಿಟ್ಯೂಟ್ ಇನ್ ಇಂಡಿಯಾ ರೆಗ್ಯುಲೇಷನ್ಸ್ 2023 ಅಡಿಯಲ್ಲಿ ಅನುಮತಿ ಪಡೆದ 3ನೇ ವಿದೇಶಿ ವಿಶ್ವವಿದ್ಯಾಲಯ ಇದಾಗಿದೆ. ಇದು ಕರ್ನಾಟಕವನ್ನು ಜಾಗತಿಕ ಶಿಕ್ಷಣ ಹಬ್ಬಾಗಿ ಮಾಡುವ ನಿಟ್ಟಿನಲ್ಲಿ ಮಹತ್ವದ ಹೆಜ್ಜೆಯನ್ನಿಡಲು ಈ ಒಂದು ವಿಶ್ವವಿದ್ಯಾಲಯಕ್ಕೆ ಅನುಮತಿಯನ್ನು ನೀಡಲಾಗಿದೆ. ಕ್ವೆಶನ್ ನಂಬರ್ 13, ಜೂನ್ 2026ರಲ್ಲಿ NTA ಶಿಫಾರಸ್ಸಿನ ಮೇರೆಗೆ ಯಾವ ಆ್ಯಪನ್ನು ಜೂನ್ 22ರವರೆಗೆ ನಿರ್ಬಂಧಿಸಲು ಸೂಚಿಸಲಾಯಿತು? ಎ ವಾಟ್ಸಪ್, ಬಿ ಟೆಲಿಗ್ರಾಮ್, ಸಿ ಇನ್ಸ್ಟಾಗ್ರಾಮ್, ಡಿ ಫೇಸ್ಬುಕ್. ಸರಿಯಾದ ಉತ್ತರ ಆಪ್ಷನ್ ಬಿ, ಟೆಲಿಗ್ರಾಮನ್ನು ನಿರ್ಬಂಧಿಸಲು ಸೂಚಿಸಲಾಯಿತು. ಯಾಕಪ್ಪ ಅಂತಂದ್ರೆ ನೀಟ್ ಪರೀಕ್ಷೆಗಳು ಈ ಹಿಂದೆ ಟೆಲಿಗ್ರಾಮ್ನಲ್ಲಿ ಸೋರಿಕೆ ಆಗಿರುವ ಕಾರಣ ಈ ಬಾರಿ ಆ ರೀತಿಯಾದಂಥ ದೋಷಗಳು ಆಗಬಾರದು ಅನ್ನೋ ಉದ್ದೇಶದಿಂದ ಟೆಲಿಗ್ರಾಮ್ ಆ್ಯಪನ್ನು ನಿರ್ಬಂಧಿಸಲು ಈ ಒಂದು ಜೂನ್ 22ರವರೆಗೆ ನಿರ್ಬಂಧಿಸಲು ಸೂಚಿಸಲಾಗಿತ್ತು. ಈ ಬಾರಿ NTA ಕೂಡ ನಿಮ್ಮ ಪೊಲೀಸ್ ಸ್ಪರ್ಧಾತ್ಮಕ ಪರೀಕ್ಷೆಗಳ ಏನು ಅಪ್ಲಿಕೇಶನ್ ಸಲ್ಲಿಸ್ತಾ ಇದ್ದೀರಲ್ಲ ಅದು ಕೂಡ NTAದವರೇ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ನಿಮ್ಮ ಪೊಲೀಸ್ ಪ್ರಕ್ರಿಯೆ ಅರ್ಜಿ ಸಲ್ಲಿಸುವ ಪ್ರಕ್ರಿಯೆ ಏನಿದೆಯಲ್ಲ ಅದು ಪೂರ್ತಿ ಅದು ಕೂಡ ಈ ಬಾರಿ NTAದವರೇ ನೋಡ್ಕೋತಾರೆ.